ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಬುಧವಾರ, ನಮ್ಮೂರ ಸಂತೆ. ಇನ್ನೇನು ನಾಳೆ ಊರಿಗೆ ಹೋಗಬೇಕು ನಾನು. ಅದಕ್ಕೇ ಸಂತೆಗೆ ಬಂದಿದ್ವಿ. ನನ್ನ ಮಗ ಹೇಳ್ತಾಯಿದ್ದ ವಾಟರ್ ಮಿಲನ್ದು ಬೀಜ ಬೇಕು ಅಂತೇಳಿ. ಅದಕ್ಕೆ ಸಂತೆಯಲ್ಲಿ ಬಂದಿರುತ್ತೆ ಅಂತೇಳಿ ಕರ್ಕೊಂಬಂದಿದ್ದೆ. ಹಾಗೆ ಖಾರ ಮಂಡಕ್ಕಿ ತೊಗೊಂಡೋಗೋಣ ಅಂಥೇಳಿ. ನಾವು ಟಿಕೆಟ್ ಮಾಡಿಸೋದು ಕೂಡ ಬುಧವಾರ ನೆಕ್ಸ್ಟ್ ಗುರುವಾರನೇ ಮಾಡಿಸಿರ್ತೀವಿ. ಏಕೆಂದರೆ ನಮ್ಮೂರ ಸಂತೆಯಲ್ಲಿ ಖಾರ ಮಂಡಕ್ಕಿ ತೊಗೊಂಡು ಹೋಗ್ಬೋದು ಅಂತೇಳಿ. ನಮ್ಮೂರ ಸಂತೆಯಲ್ಲಿ ಟೊಮೊಟೊ ಒಂದು 15 ರೂಪಾಯಿ ಕೆಜಿ ಇದೆ. ಡೆಲ್ಲಿ 40 ರೂಪಾಯಿ ಕೆಜಿ ಟೊಮೊಟೊ. ಅದು ಬೇಸಿಗೆಗಾಲದಲ್ಲಿ ಜಾಸ್ತಿ ರೇಟ್ ಇರುತ್ತೆ, ಮತ್ತು ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆಗಿರುತ್ತೆ ರೇಟ್ ಎಲ್ಲ. ಅದಾದಮೇಲೆ ಮನೆಗೆ ಬಂದು ಬಟ್ಟೆಗಳನ್ನೆಲ್ಲ ಮಡಚಿಡ್ತಾಯಿದ್ದೆ. ಮಳೆ ಬರ್ತಾನೆ ಐತೆ, ಅದಕ್ಕೇ ಜಾಸ್ತಿ ಬಟ್ಟೆಗಳೆಲ್ಲ ವಾಶ್ ಮಾಡೇ ಇಲ್ಲ. ಹಾಗೆ ತೊಗೊಂಡೋಗ್ತಾಯಿದ್ದೀನಿ ಡೆಲ್ಲಿಲಿ ತೊಳ್ಕೊಳ್ಳೋಣ ಅಂಥೇಳಿ. ನಾನು ಡೆಲ್ಲಿಗೆ ಸಾಂಬಾರು ಪುಡಿ ಇವತ್ತು ಮಾಡಿಸ್ಕೊಂಡಿಲ್ಲ. ಇವಾಗ ಮಳೆ ಬರ್ತಾನೆ ಐತೆ ಕಂಟಿನ್ಯೂಸ್ ಆಗಿ. ಅದಕ್ಕೇ ಕಬಾಬ್ ಪೌಡ್ರು ಮತ್ತು ಸಾಂಬಾರು ಪೌಡ್ರು, ಉಪ್ಪಿನಕಾಯಿ ಎಲ್ಲ ಅಂಗಡಿದೆ ತೊಗೊಬಂದು ತೊಗೊಂಡೋಗ್ತಾಯಿದ್ದೀನಿ. ಆಮೇಲೆ ಟೊಮೊಟೊ ರೈಸ್ ತೊಗೊಂಡಿದ್ದೀನಿ. ಬಿಸಿಬೇಳೆಬಾತು, ಟೊಮೊಟೊ ರೈಸ್ ತೊಗೊಂಡಿದ್ದೀನಿ. ಒಂದು 10 ಪ್ಯಾಕೆಟ್ ಇರಲಿ ಯಾವುದಕ್ಕೂ ಅಂತೇಳಿ, ಎಮರ್ಜೆನ್ಸಿಲಿ ಮಾಡ್ಬೋದು ಅಂತೇಳಿ. ಪೌಡ್ರು ಯೂಸ್ ಮಾಡಿ ಯಾವತ್ತೂ ಮಾಡಿಲ್ಲ. ಅದಕ್ಕೇ ಮೈಸೂರಲ್ಲಿ ನಮ್ಮ ಅಕ್ಕ ಮಾಡಿದ್ಲು, ಚೆನ್ನಾಗಿತ್ತು. ಅದಕ್ಕೇ ತೊಗೊಂಡಿದ್ದೀನಿ ಈ ಸಲ. ಆಮೇಲೆ ದೀಪದ ಕಂಬ ಇತ್ತು, ಆಚೆ ಉಪ್ಪಿನಕಾಯಿ ತೊಗೊಂಡಿದ್ದೀನಿ. ಲಗೇಜ್ ಏನು ಜಾಸ್ತಿ ಏನಿಲ್ಲ, ಬರೀ ಬಟ್ಟೆಗಳು ಮಾತ್ರನೇ. ತೆಂಗಿನಕಾಯಿ ಎಲ್ಲ ಏನು ತೊಗೊಂಡೋಗೋದಿಲ್ಲ. ನಾನು 2 ಟ್ರೈನ್ ಚೇಂಜ್ ಮಾಡಿಬಿಟ್ಟು ಹೋಗ್ಬೇಕಲ್ಲ, ಹಂಗಾಗಿ ತೊಗೊಂಡೋಗೋದಿಲ್ಲ. ನಮ್ಮ ಚಿನ್ನೂ ತೋರಿಸ್ತಾ ಇದ್ದ, ಅವನ ಬ್ಯಾಗಲ್ಲಿ ಕುರ್ಕುರೆ ಪ್ಯಾಕೆಟ್ ಇಟ್ಕೊಂಡಿದ್ದಾನೆ, ಅದನ್ನೇ ತೋರಿಸ್ತಾ ಇದ್ದ. ಇದು ನೆಕ್ಸ್ಟ್ ಡೇ. ಇವತ್ತು ಊರಿಗೆ ಹೊರಟಿದ್ದೀನಿ. ನಮ್ಮೂರಿಂದ ಗೌರ್ಮೆಂಟ್ ಬಸ್ಸಲ್ಲಿ. ಪ್ರೈವೇಟ್ ಬಸ್ಗಳು ಓಡಾಡ್ತವೆ. ನಾವು ಬರೋ ಟೈಮಿಗೆ ಗೌರ್ಮೆಂಟ್ ಬಸ್ ಇತ್ತು ಅಂತೇಳಿ ಗೌರ್ಮೆಂಟ್ ಬಸ್ಸಲ್ಲೇ ಬಂದ್ವಿ. ನನ್ನ ಮಗನಿಗೆ ಹಾಫ್ ಟಿಕೆಟ್ ತೊಗೊಂಡ್ರು. ಇದು ಭದ್ರಾವತಿಗೆ ಬಂದು ಸೇರಿದ್ವಿ. ಅದಾದಮೇಲೆ ನಾವು ಇಲ್ಲಿಂದ ಬೀರೂರು ತನಕ ಬಸ್ಸಿಗೆ ಹೋಗಬೇಕು. ಭದ್ರಾವತಿಲಿ ಕೂಡ ಜಾಸ್ತಿ ಹೊತ್ತೇನು ವೇಟ್ ಮಾಡಲಿಲ್ಲ ಬಸ್ಸಿಗೋಸ್ಕರ. ಜಲ್ದಿನೇ ಬಸ್ ಕೂಡ ಸಿಕ್ತು. ಭದ್ರಾವತಿಲಿ ಸ್ಟ್ರೈಕ್ ಕೂಡ ನಡೀತಾ ಇತ್ತು. ನೀಟ್ದು ಡೆಲ್ಲಿಲಿ ನಡೀತಾ ಇದೆಯಲ್ಲ, ಅದ್ರ ಸ್ಟೂಡೆಂಟ್ಗಳೆಲ್ಲ ಇಲ್ಲಿ ಸ್ಟ್ರೈಕ್ ಮಾಡ್ತಾಯಿದ್ರು. ಅದಾದಮೇಲೆ ಇಲ್ಲಿಂದ ಬೀರೂರಿಗೆ ಹೋಗಬೇಕು. ಬೀರೂರಿಂದ ಒಂದು ಟ್ರೈನ್ ಬರುತ್ತೆ, ವಿಶ್ವಮಾನವ ಎಕ್ಸ್ಪ್ರೆಸ್ ಅಂತೇಳಿ ಟ್ರೈನು. ಅದಕ್ಕೆ ನಾನು ಡೆಲ್ಲಿ ತನಕ ಹೋಗ್ತೀನಿ.
ರೋಡೆಲ್ಲ ಇವಾಗ ತುಂಬ ದೊಡ್ಡ ದೊಡ್ಡದಾಗಿ ಮಾಡಿದ್ದಾರೆ, ಚೆನ್ನಾಗಿದ್ದಾವೆ. ಅದಾದಮೇಲೆ ಬೀರೂರಿಗೆ ಬಂದ್ವಿ. ಬೀರೂರು ಸ್ಟೇಷನು. ಅಲ್ಲಿ ಹಲಸಿನ ಹಣ್ಣು ತೋರ್ಸೋಕ್ಕಾಗಲಿಲ್ಲ. ಹಲಸಿನ ಹಣ್ಣು ತೊಗೊಂಡ್ವಿ 20 ರೂಪಾಯಿಗೆ. ಅದೇ ತಿಂತಾಯಿದ್ದ ನಮ್ಮ ಚಿನ್ನು. ಟ್ರೈನ್ ಇನ್ನೂ ಬರೋದಕ್ಕೆ 1 ಅವರ್ ಇದೆ. ನಾನು ಯಾವಾಗೂ ಇದೇ ಟ್ರೈನಲ್ಲೇ ಅಲ್ಲಿ ಹೋಗಿ ವೇಟ್ ಮಾಡ್ತೀವಿ. ಈ ಟ್ರೈನಲ್ಲಿ ಸ್ವಲ್ಪ ಸೀಟ್ಗಳು ಖಾಲಿಗಿರ್ತವೆ, ಅಷ್ಟೊಂದು ರಶ್ ಇರೋಲ್ಲ ಈ ಟ್ರೈನು. ಅದಕ್ಕೆ ಏನು ರಿಸರ್ವೇಷನ್ ಏನು ಮಾಡಿಸಲ್ಲ. ಸ್ವಲ್ಪ ಹೊತ್ತು ವೇಟ್ ಮಾಡಿ ಹಂಗೆ ಎಲ್ಲ ಹಲಸಿನ ಹಣ್ಣೆಲ್ಲ ತಿಂದು ಮುಗಿಸಿದ್ವಿ. ಅದಾದಮೇಲೆ ಟ್ರೈನ್ ಕೂಡ ಬಂತು. ನಾವು ಫುಲ್ಲು ಲಾಸ್ಟಲ್ಲಿದ್ದೀವಿ. ಲೇಡೀಸ್ ಕಂಪಾರ್ಟ್ಮೆಂಟ್ ಸಿಗುತ್ತಲ್ಲ ಅಲ್ಲಿ. ನಮ್ಮ ಚಿನ್ನು ನಾನು ಹತ್ತಲ್ಲ ಇದರಲ್ಲಿ ಅಂತ ಇದ್ದ, ನೀನು ಚಿಕ್ಕವನು ಹತ್ಬೋದು ಅಂತ ಇದಕ್ಕೆ ಹತ್ತಿದ್ದಾನೆ. ಇದು ಬೀರೂರಿಂದ ಕಡೂರಿಗೆ ಹೋಗೋ ವ್ಯೂ. ಅದಾದಮೇಲೆ ಬೆಂಗಳೂರಿಗೆ ಬಂದೇ ಬಿಟ್ವಿ. ಇವಾಗ ಟೈಮ್ ಬಂದು 5:30 ಆಗಿದೆ. 5:30 6 ಗಂಟೆಗೆಲ್ಲ ಬಂದುಬಿಡುತ್ತೆ ಟ್ರೈನ್ ಇದು. ಅದಾದಮೇಲೆ ನಾನಿವಾಗ 7:30 8 ಗಂಟೆಗೆ ಇರೋದು ನನಗೆ ಟ್ರೈನು ಬೆಂಗಳೂರಿಂದ ಡೆಲ್ಲಿಗೆ. ನಾವು 1 ಅವರ್ ವೆಯ್ಟ್ ಮಾಡಬೇಕು. ಈಗ ಮುಂಚೆಲ್ಲ 8ನೇ ಪ್ಲ್ಯಾಟ್ಫಾರ್ಮಲ್ಲಿ ಇದೇ ಪ್ಲ್ಯಾಟ್ಫಾರ್ಮಲ್ಲೇ ಡೆಲ್ಲಿ ಟ್ರೈನ್ ಬರ್ತಾಯಿತ್ತು. ಇವಾಗ 1ನೇ ಪ್ಲ್ಯಾಟ್ಫಾರ್ಮ್ ಮಾಡಿದ್ದಾರೆ. ಇಲ್ಲಿಂದ ಮುಂದೆ ಹೋಗಬೇಕು. ಇವಾಗ ಪ್ಲಾಟ್ಫಾರ್ಮ್ ಕಡೆಗೆ ಹೋಗ್ತಾ ಇದ್ದೀವಿ. ಇವಾಗ ಯಾವುದೋ ಒಂದು ಟ್ರೈನ್ ಬಂತು, ಫುಲ್ಲು ರಶ್ ಆಗಿತ್ತು ಇವಾಗ ಬರೋ ಅಷ್ಟರಲ್ಲಿ. ಇದೇ ನಮ್ಮ ಟ್ರೈನು ಆಲ್ರೆಡಿ ಬಂದಿದೆ, ಅಂದರೆ ಹತ್ತಕ್ಕೆ ಬಿಡ್ತಾ ಇರಲಿಲ್ಲ. ಎಲ್ಲ ಡೋರ್ಗಳು ಬಂದ್ ಮಾಡಿದರು. ಅದಕ್ಕೆ ನಾವು ಸ್ವಲ್ಪ ಹೊತ್ತು ಹೊರಗಡೆನೇ ಕೂತ್ಕೊಂಡ್ವಿ. ನಮ್ಮದು B5 ಕೋಚು. ಇನ್ನು 1 ಅವರ್ ಇತ್ತು ಅಂಥೇಳಿ ಮಾತ್ರೆ ತಗೊಬರೋಕ್ಕೆ ಅಂಥೇಳಿ ಹೋಗ್ತಾಯಿದ್ವಿ. ನನಗೆ ಕೋಲ್ಡ್ ಆಗಿಬಿಟ್ಟಿತ್ತು ಮತ್ತು ಜಾಸ್ತಿ ಆಗ್ಬಿಟ್ಟಿತ್ತು. ಇನ್ನು 2 ದಿನ ಹೋಗ್ಬೇಕಲ್ಲ ಟ್ರೈನಲ್ಲಿ ಅಂಥೇಳಿ ಮತ್ತೆ ಹೋಗಿ 8ನೇ ಪ್ಲ್ಯಾಟ್ಫಾರ್ಮ್ ಹತ್ರ ಎಕ್ಸಿಟ್ ಇದೆಯಲ್ಲ, ಅಲ್ಲಿ ಮಾತ್ರೆಗಳು ಸಿಗ್ತವೆ, ಮೆಡಿಕಲ್ ಇದೆ, ಅಲ್ಲಿಗೆ ಹೋಗೋಣ ಅಂಥೇಳಿ ಮತ್ತೆ ಹೋಗಿ ಅಲ್ಲಿಂದ ಹೋಗಿ ಮಾತ್ರೆ ತೊಗೊಂಡು ಬಂದ್ವಿ. ಅಷ್ಟರಲ್ಲೇ ಇಲ್ಲಿ ಡೋರೆಲ್ಲ ಓಪನ್ ಮಾಡಿ ಒಳಗಡೆ ಎಲ್ಲ ಕೂತಿದ್ರು. ಮಾತ್ರೆ ತೊಗೊಂಡು ಬಂದ್ವಿ. ಇವಾಗ ನಂದು ನಮ್ಮ ಚಿನ್ನು ಸೀಟ್ ಬಂದು, ಚಿನ್ನುಗೆ ಮಿಡಲ್ ಕೊಟ್ಟಿದ್ದಾರೆ, ನನಗೆ ಅಪ್ಪರ್ ಕೊಟ್ಟಿದ್ದಾರೆ. ಲೋವರ್ ಸಿಕ್ಕಿಲ್ಲ. ಆಲ್ರೆಡಿ ಮಿಡಲ್ ಅವ್ರು ಬಂದು ಹಾಕ್ಬಿಟ್ಟಿದ್ರು ಇಷ್ಟು ಬೇಗ. 9 ಗಂಟೆ ಮೇಲೆ ಹಾಕಬೇಕು, ಬಟ್ ಅವ್ರು ಹಾಕಿದರು. ನಾವು ಬಾದಾಮ್ ಮಿಲ್ಕ್ ತೊಗೊಂಡಿದ್ವಿ, ಅದೇ ಕುಡಿತಾ ಇದ್ದ.
ಅಷ್ಟರಲ್ಲೇ ಬೆಡ್ಶೀಟ್ ಎಲ್ಲ ಕೊಡೋದಕ್ಕೆ ಅಂತ ಬಂದಿದ್ದರು. ಟಿ ಟಿನೂ ಕೂಡ ಬಂದು ಸೀಟೆಲ್ಲ ಚೆಕ್ ಮಾಡಿದ್ರು. ಸೈಡ್ ಲೋವರ್ ಎಲ್ಲ RAC ಇತ್ತು, ಅದಕ್ಕೆ ಇಬ್ಬಿಬ್ಬರು ಕೂತಿದ್ರು. ಅವರಿಗೆ 1 ಅವರ್ ಟೈಮ್ ಕೊಡಿ, ಕನ್ಫರ್ಮ್ ಮಾಡಿಕೊಡ್ತೀನಿ ಒಂದೊಂದು ಸೀಟು ಅಂತ ಹೇಳಿದ್ರು. ಎಲ್ಲ ಆರ್ಮಿಯವರೇ ಇದ್ದರು. ನಮಗೂ ಹೆಸರೆಲ್ಲ ಕೇಳಿ ಚೆಕ್ ಮಾಡಿದ್ರು. ಟಿ ಚೆಕ್ ಮಾಡಿದ್ದಾದಮೇಲೆ ರಾತ್ರಿ ಊಟ ಕೊಟ್ಟರು ನಮಗೆ. ನಾನ್ ವೆಜ್ಜು ಮತ್ತು ವೆಜ್ಜು ಎರಡೂ ಕೂಡ ಇರುತ್ತೆ. ರಾತ್ರಿ ಊಟ ಕೊಟ್ಟಿದ್ರು ನಮಗೆ. ಊಟ ಎಲ್ಲ ಮುಗಿಸ್ಕೊಂಡು ಮಿಡಲ್ ಹಾಕ್ಕೊಡ್ಬೇಕು. ನಮಗೆ ಫುಲ್ ಸುಸ್ತಾಗ್ಬಿಟ್ಟಿದ್ವಿ, ಬೆಳಗ್ಗೆಯಿಂದ ಜರ್ನಿ ಮಾಡಿ ಮಲ್ಕೋಬೇಕು ನಾವು ಇವಾಗ. ಊಟಕ್ಕೆ ನಾನ್ ವೆಜ್ ತೊಗೊಂಡಿದ್ವಿ ಇವತ್ತು. ಒಂದರಲ್ಲಿ ರೈಸ್ ಕೊಟ್ಟಿದ್ರು, ಒಂದರಲ್ಲಿ ದಾಲ್ ಕೊಡ್ತಾರೆ, ಒಂದರಲ್ಲಿ ಚಿಕನ್ ಕೊಡ್ತಾರೆ, ಆಮೇಲೆ 2 ರೋಟಿ ಕೊಡ್ತಾರೆ, ಮೊಸರು ಕೊಡ್ತಾರೆ. ವೆಜ್ಜವರಿಗೆ ಪನ್ನೀರು ಸೇಮ್ ಇರುತ್ತೆ, ದಾಲ್ ಚಾವಲ್. ಚಿಕನ್ನು ಮಾತ್ರ ಪನ್ನೀರ್ ಕೊಡ್ತಾರೆ ಅವರಿಗೆ. ನಾನ್ ವೆಜ್ ಅವರಿಗೆ ಚಿಕನ್ ಕೊಡ್ತಾರೆ ಅಷ್ಟೇ. ಅದಾದಮೇಲೆ ಒಂದು ಡ್ರೈ ಸಬ್ಜಿ ಕೊಡ್ತಾರೆ. ಇದು ನೆಕ್ಸ್ಟ್ ಡೇ. ಇದು ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದಾರೆ ಇವಾಗ. ರಾಜಧಾನಿಯಲ್ಲಿ ಏನಂದರೆ ಅವರೇ ಎಬ್ಬರಿಸ್ಬಿಟ್ಟು ಟೈಮ್ ಟು ಟೈಮ್ ಊಟ, ತಿಂಡಿ, ಸ್ನ್ಯಾಕ್ಸು ಎಲ್ಲ ಕೊಡ್ತಾರೆ. ಮತ್ತು ಅವರೇ ಪ್ಲೇಟು ಕೂಡ ಇಸ್ಕೊಂಡು ಹೋಗ್ತಾರೆ. ಬ್ರೇಕ್ಫಾಸ್ಟಲ್ಲಿ ನಮಗೆ ಸಿಕ್ಕಿದ್ದು ಬ್ರೆಡ್ ಆಮ್ಲೆಟು, ಒಂದು ಜ್ಯೂಸು, ಸ್ಟೀಮ್ ವೆಜ್ಜು ಸಿಕ್ಕಿತ್ತು. ನಮ್ಮ ಚಿನ್ನಿಗೆ ಈ ಟ್ರೈನ್ಗಳಲ್ಲಿ ಅಭ್ಯಾಸ ಆಗಿಬಿಟ್ಟಿದೆ. ಹತ್ತೋದು ಇಳಿಯೋದು ಆರಾಮಾಗಿ ಮಾಡ್ತಾನೆ. ಒಂದಿನ ಪೂರ್ತಿ ಕಳೆದೋಯ್ತು. ನೆಕ್ಸ್ಟ್ ಡೇ ಇದು ಮಧ್ಯಾಹ್ನದ ಮೇಲೆ ಫುಲ್ಲು ಸುಸ್ತಾಗಿದ್ವಾ, ಮಲಗೆಲ್ಲ ಆಯಿತು. ಹೊರಗಡೆ ಸ್ವಲ್ಪ ಕೆಳಗೆ ಕೂತ್ಕೊಳ್ಳೋಣ ಅಂಥೇಳಿ ಸೈಡ್ ಲೋವರಲ್ಲಿ ಎದ್ದು ಹೋಗಿದ್ರು ಎಲ್ಲೋ, ಹಾಗಾಗಿ ಬಂದು ಕೂತಿದ್ವಿ ನಾವು. ಅದಾದಮೇಲೆ ಚಿಪ್ಸವರು ಬರ್ತಾಯಿರ್ತಾರೆ. ಇವಾಗ ಏನಂದರೆ ಚಿಪ್ಸು ಮಾರೋದಕ್ಕೆಲ್ಲ ಒಳಗಡೆನೇ ಬರ್ತಾಯಿರ್ತಾರೆ. ಜ್ಯೂಸ್ ಎಲ್ಲ ಅವನಿಗೆ ಚಿಪ್ಸ್ ಕೊಡಿಸ್ದೆ. ಅದಾದಮೇಲೆ ಮತ್ತೆ ಮಧ್ಯಾಹ್ನ ಊಟ ಬಂತು. ಊಟ ಮಾಡ್ತಾಯಿದ್ದೀವಿ ಇವಾಗ.
ಮಧ್ಯಾಹ್ನದ ಊಟ ಎಲ್ಲ ಮುಗಿದ್ಮೇಲೆ ಮತ್ತೆ ಐಸ್ ಕ್ರೀಮ್ ತಂದು ಕೊಟ್ಟರು. ಊಟ ಎಲ್ಲ ಮಾಡಿ ಮಧ್ಯಾಹ್ನದ್ದು ಮತ್ತೆ ಮಲಗಿದ್ವಿ. ಅದಾದಮೇಲೆ ಮತ್ತೆ 4:15 ಆಯಿತು. ಸ್ನ್ಯಾಕ್ಸ್ ತಂದು ಕೊಟ್ಟರು. ಒಂದು ಸ್ಯಾಂಡ್ವಿಚ್ಚು, ಒಂದು ಕಚೋರಿ ಮತ್ತು ಒಂದು ಜ್ಯೂಸ್ ಇರುತ್ತೆ. ಅದಾದಮೇಲೆ ಟೀ ಬ್ಯಾಗು, ಶುಗರು ಕೊಟ್ಟಿರ್ತಾರೆ. ಅದಾದಮೇಲೆ ಬಿಸಿನೀರು ತಂದು ಕೊಡ್ತಾರೆ, ನಾವೇ ಮಾಡ್ಕೊಂಡು ಕುಡಿಬೇಕು. ಪೌಡ್ರು ಕೊಡ್ತಾರೆ, ಹಾಲು ಪೌಡ್ರು ಕೂಡ ಇರುತ್ತೆ. ನಾನು ಕಾಫಿ ತೊಗೊಂಡೆ, ನಂಗೆ ಶೀತ ಆಗಿತ್ತಲ್ಲ ಅಂಥೇಳಿ. ಅಲ್ಲಿ ಒಳಗಡೆ ಮಾರೋದಕ್ಕೆ ಬರ್ತಾರೆ, ಅವ್ರ ಹತ್ರನೇ ತೊಗೊಂಡೆ ನಾನು. ಒಂದು ಕಾಫಿ ಬಂದು 25 ರೂಪಾಯಿ. ಇದು ರಾತ್ರಿ ಊಟದ್ದು. ರಾತ್ರಿ ಊಟಕ್ಕೂ ಸೇಮ್ ಊಟನೇ ಇರುತ್ತೆ. ಈ ಸಲ ಟ್ರೈನು ಕರೆಕ್ಟ್ ಟೈಮಿಗೆ ಬಂದಿದೆ, 5:15ಗೆ. ಇವಾಗ ರೈಲ್ವೆ ಸ್ಟೇಷನಿಂದ ಇವಾಗ ನಾವು ಮನೆ ಕಡೆ ಹೊರಡಬೇಕು. ಫುಲ್ಲು ರಶ್ ಇದೆ ಅಂದರೆ ಟ್ರೈನ್ ಮಾತ್ರ, ರೈಲ್ವೆ ಸ್ಟೇಷನ್ನು. ನಮ್ಮ ಮನೆಯವರು ಸ್ಕೂಟಿ ತೊಗೊಂಡಿದ್ದಾರೆ, ಸ್ಕೂಟಿಲೇ ಹೋಗ್ತೀವಿ. ಏಕೆಂದರೆ ಲಗೇಜ್ ಇರೋದು ಒಂದೇ ನಮ್ಮ ಹತ್ರ, ಹಾಗಾಗಿ. ಇಲ್ಲಿ ಮೆಟ್ಲು ಮಾತ್ರನೇ ಇರೋದು, ಎಕ್ಸ್ಲೇಟರ್ ಗಾಡಿ ಇಲ್ಲ, ಎಕ್ಸ್ಲೇಟ್ರ್ ಇಲ್ಲ ಇಲ್ಲಿ. ಈ ವ್ಯೂ ಬಂದು ರೈಲ್ವೆ ಸ್ಟೇಷನ್ ಹೊರಗಡೆ ಇರೋದು. ನಾವೀಗ ಇಲ್ಲಿಂದನೇ ಹೋಗ್ಬೇಕು ಹೊರಗಡೆ. ಇಷ್ಟು ರಶ್ ಇತ್ತು ಅಂದರೆ 1 ಅವರ್ ಆಯಿತು ನಮಗೆ. ಮನೆಗೆ ಬರೋಲ್ಲಿ 7:15 ಆಗೋಯಿತು. 5:15ಗೆ ಬಂದಿದ್ದು ರೈಲ್ವೆ ಸ್ಟೇಷನಿಗೆ. ನಮ್ಮ ಮನೆ ಇರೋದು ಅರ್ಧ ಗಂಟೆಯಲ್ಲಿ ಮನೆಗೆ ಬರ್ಬೋದು, ಅಂಥದ್ರಲ್ಲಿ ನಮ್ಗೆ 1 ಅವರ್ ಹಿಡಿತು. 1 ಅವರಲ್ಲ, 1.5 ಅವರ್ ಆಯಿತು ನಾವು ಮನೆ ಬರೋಷ್ಟರಲ್ಲಿ. ಅದಾದಮೇಲೆ ನಮ್ಮ ರೋಡು ತುಂಬಾ ಕ್ಲೀನಾಗಿದೆ, ಅಷ್ಟೊಂದು ಟ್ರಾಫಿಕ್ಕು ಇರೋದಿಲ್ಲ ಬೆಳಗ್ಗೆ ಹೊತ್ತು. ಇದು ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅದ್ರ ಹೊರಗಡೆನೇ ಇರೋದು. ಅಲ್ಲೇ ಅಷ್ಟೊಂದು ಲೈಟಾಗಿ ರಾತ್ರಿ ಮಳೆ, ಹೊರಗಡೆ ಎಷ್ಟಿದೆ ಗೊತ್ತಿಲ್ಲ, ಥರ ಇದೆ. ಮನೆಗೆ ಬಂದ್ವಿ ಆಲ್ರೆಡಿ. ನನ್ನ ಮಗ ಇನ್ನೂ ಮಲಗಿದ್ದ, ದೊಡ್ಡವನಿಗೆ ಫಸ್ಟ್ ಟೈಮ್ ನಾನು ಬಿಟ್ಟೋಗಿದ್ದೆ. ಅವನಿಗೆ ಯಾವಾಗೂ ಬಿಟ್ಟೇ ಹೋಗಿರಲಿಲ್ಲ. ಅದಾದಮೇಲೆ ಕಾಫಿ ಮಾಡೋಣ ಅಂಥೇಳಿ ಕಿಚನಿಗೆ ಬಂದಿದ್ದೀನಿ. ಅಲ್ಲಿ ಟ್ರೈನಲ್ಲಿ ಕುಡ್ತಿದ್ದು ಕಾಫಿ ಚೆನ್ನಾಗೇ ಇರಲಿಲ್ಲ. ಇವತ್ತು ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಕೂಡ ಹೋಗೋಣ ಅಂತೇಳಿ ನಮ್ಮ ಮನೆಯವ್ರು ಬಂದು ಕಿಚನ್ ಹತ್ರ ಹೇಳ್ತಾಯಿದ್ರು. ಅವ್ರಿಗೆ ಕಾಫಿ ಮಾಡಿಕೊಟ್ಟೆ, ನಾನು ಕುಡಿದೆ. ಅದಾದಮೇಲೆ ಮಗನಿಗೆ ಹಾಲು ಕೊಟ್ಟೆ. ಅವನಿಗೆ ಖಾರ ಮಂಡಕ್ಕಿ ತೊಗೊಂಬಂದಿದ್ನಲ್ಲ ಊರಿಂದ, ಅದಕ್ಕೆ ಕೊಟ್ಟೆ. ಅವನು ಈ ಥರ ತಿಂತಾ ಹೋದೆ ಇವಾಗ.